ಥ್ರಿಲ್ಲರ್ ಚಿತ್ರಗಳಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಂತೂ ಭಾಷೆಯ ಭೇದವಿಲ್ಲದೆ ಜನರು ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಸಿನಿಮಾದ ಚಿತ್ರಕಥೆ ಪ್ರತಿ ಕ್ಷಣವೂ ಥ್ರಿಲ್ ಆಗಿದ್ದರೆ ಅವುಗಳನ್ನು ಜನರು ಮಿಸ್ ಮಾಡದೆ ವೀಕ್ಷಿಸುತ್ತಾರೆ. ಕನ್ನಡದಲ್ಲೂ ಅನೇಕ ಥ್ರಿಲ್ಲರ್ ಸಿನಿಮಾಗಳು ತೆರೆ ಕಂಡಿವೆ. ಅವು ಪ್ರೇಕ್ಷಕರ ಮನವನ್ನು ಗೆದ್ದಿದ್ದಾವೆ. ಇಲ್ಲಿ ಕನ್ನಡದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳನ್ನು ತಗೊಂಡು ಬಂದಿದ್ದೇನೆ. ಅವು ಯಾವುವು ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. -5 = 2 2013ರಲ್ಲಿ ಬಿಡುಗಡೆಯಾದಂತಹ 6 - 5 = 2 ಸಿನಿಮಾ ಕೋಟಿಗಟ್ಟಲೆ ಹಣ ಸುರಿದು ಸಿನಿಮಾ ನಿರ್ಮಿಸುತ್ತಿರುವ ಕನ್ನಡದ ನಿರ್ಮಾಪಕರಿಗೆ ಶಾಕ್ ಉಂಟು ಮಾಡಿತು. KS ಅಶೋಕ್ ನಿರ್ದೇಶನದಲ್ಲಿ ವಿಭಿನ್ನ ಶೀರ್ಷಿಕೆಯೊಂದು ಬಂದ ಈ ಸಿನಿಮಾ ಪಶ್ಚಿಮ ಬರುವ ಗುಂಡ್ಯ ಅರಣ್ಯ ಪ್ರದೇಶಕ್ಕೆ ಟ್ರೆಕ್ಕಿಂಗ್ ಹೋದ 6 ಜನರ ಕಥೆ ಹೊಂದಿತ್ತು. ಬಿಡುಗಡೆಯಾದಾಗ ಸಸ್ಪೆನ್ಸ್ ಥ್ರಿಲ್ ಕಥಾ ಇಂದ ಈ ಸಿನಿಮಾ ನೋಡಲು ಸಿನಿರಸಿಕರು ಚಿತ್ರಮಂದಿರಗಳತ್ತ ಮುಗಿಬಿದ್ದಿದ್ದರು. ನಂತರ ಈ ಸಿನಿಮಾ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲೂ ರಿಮೇಕ್ ಆಯಿತು. ಬಹುತೇಕ ಹೊಸಬರೇ ಇದ್ದ ಈ ಸಿನಿಮಾವನ್ನು 30 ಲಕ್ಷ ವೆಚ್ಚದಲ್ಲಿ ತಯಾರಿಸಲಾಗಿತ್ತು. ಈ ಸಿನಿಮಾವು ಬರೋಬ್ಬರಿ 5 ಕೋಟಿಗೂ ಅಧಿಕ ಗಳಿಕೆಯನ್ನು ಕಂಡಿತ್ತು. ರಂಗಿತರಂಗ 2015ರಲ್ಲಿ ಬಿಡುಗಡೆಯಾದ ಹಾರರ್ ಥ್ರಿಲ್ಲರ್ ಕಂಟೆಂಟ್ ಸಿನಿಮಾ ರಂಗಿತರಂಗ. ಅನೂಪ್ ಭಂಡಾರಿ ನಿರ್ದೇಶನದ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಇದೊಂದು ವಿಭಿನ್ನ ಕಥಾ ಹಂದರದ ಸಿನಿಮಾವಾಗಿದ್ದು ನಿರೂಪ್ ಭಂಡಾರಿ, ರಾಧಿಕಾ ಚೇತನ್, ಅವಂತಿಕಾ ಶೆಟ್ಟಿ, ಸಾಯಿ ಕುಮಾರ್, ಅರವಿಂದ್ ರಾವ್, ಶಿಲ್ಪಾ ಸಿಂಗ್, ಚೇತನ್ ರಾಜ್, ಅನೂಪ್ ಭಂಡಾರಿ, ಶಂಕರ್ ಮತ್ತು ಪ್ರಮೋದ್ ಶೆಟ್ಟಿ ಒಂದು ರೀತಿಯ ಹೊಸ ಪಾತ್ರಗಳಲ್ಲಿ ನಟಿಸಿದ್ದರು. ಅದರಲ್ಲೂ ಸಾಯಿ ಕುಮಾರ್ ನಟನೆಗೆ ವೀಕ್ಷಕರು ಫಿದಾ ಆಗಿದ್ದರು. 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಯಾರೂ ಊಹಿಸಲಾಗದ ಯಶಸ್ಸು ಕಂಡಿತ್ತು. ಈ ಚಿತ್ರ ಒಟ್ಟಾರೆಯಾಗಿ 43 ಕೋಟಿಯನ್ನು ಕಲೆಕ್ಷನ್ ಮಾಡಿತ್ತು. ಕಾಂತಾರ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿತ್ತು. ನಿರೀಕ್ಷೆಗೂ ಮೀರಿ ಅದ್ಭುತ ಯಶಸ್ಸು ಗಳಿಸಿರುವ ಕಾಂತಾರ ಚಿತ್ರ ಬಾಕ್ಸ್ ಆಫೀಸ್ ನಲ್ಲೂ ಸಖತ್ ಸದ್ದು ಮಾಡಿತ್ತು. ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರೂ ಚಿತ್ರದ ಬಗ್ಗೆ ಅತ್ಯುತ್ತಮ ಪ್ರತಿಕ್ರಿಯೆ ನೀಡಿದ್ದರು. ಅದರಲ್ಲೂ ಸಿನಿಮಾಗಾಗಿ ಆಯ್ಕೆ ಮಾಡಿಕೊಂಡ ಕತೆ, ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ, ಕಲಾವಿದರ ಅಭಿನಯ, ಹಿನ್ನೆಲೆ ಸಂಗೀತ, ರಿಷಬ್ ಶೆಟ್ಟಿ ಅವರ ನಟನೆ ಎಲ್ಲವೂ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಕಾಂತಾರ ಚಿತ್ರದಿಂದ ರಿಷಬ್ ಶೆಟ್ಟಿ ರಾತ್ರೋರಾತ್ರಿ ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದರು. 16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಬರೋಬ್ಬರಿ 400 ಕೋಟಿಗೂ ಅಧಿಕ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು. ಶಾಕಾಹಾರಿ 2024ರಲ್ಲಿ ಬಿಡುಗಡೆಯಾದ ಸಂದೀಪ್ ಸುಂಕದ್ ನಿರ್ದೇಶನದ ಶಾಕಾಹಾರಿ ಸಿನಿಮಾ ವೀಕ್ಷಕರಿಂದ ಸಿಕ್ಕಾಪಟ್ಟೆ ಮೆಚ್ಚುಗೆ ಪಡೆದುಕೊಂಡಿತ್ತು. ಸಿನಿಮಾದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟ ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದರು. ಶಿವಮೊಗ್ಗದ ತೀರ್ಥಹಳ್ಳಿಯ ಹಳ್ಳಿಯೊಂದರಲ್ಲಿ ನಡೆಯುವ ಕ್ರೈಮ್ ಥ್ರಿಲ್ಲರ್ ಕಥೆಯನ್ನು ನಿರ್ದೇಶಕರು ಬಹಳ ಸೊಗಸಾಗಿ ಹೆಣೆದಿದ್ದರು. ಅದರಲ್ಲೂ ರಂಗಾಯಣ ರಘು ಅವರು 50ರ ಆಸುಪಾಸಿನ ಪ್ರೇಮಿಯಾಗಿ, ವಿರಹಿಯಾಗಿ, ಒಂಟಿತನದಲ್ಲಿ ಒದ್ದಾಡುವ ಮಧ್ಯವಯಸ್ಕನಾಗಿ, ಮತ್ತೊಬ್ಬರ ಸಂಕಷ್ಟಕ್ಕೆ ಮರುಗುವ ಜೀವಿಯಾಗಿ ಪಾತ್ರದಲ್ಲಿ ಜೀವಿಸಿದ್ದರು. ಶಾಕಾಹಾರಿಯಲ್ಲಿ ಅವರ ಅಭಿನಯ ಕಂಡು ಚಿತ್ರತಂಡ ಅವರಿಗೆ ಅಭಿನಯಾಸುರ ಅಂತ ಬಿರುದು ಕೊಟ್ಟಿದೆ. ಲೂಸಿಯಾ ಪವನ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದ ಯೂಟರ್ನ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಶ್ರದ್ಧಾ ಶ್ರೀನಾಥ್, ರೋಜರ್ ನಾರಾಯಣ್, ದಿಲೀಪ್ ರಾಜ್, ರಾಧಿಕಾ ನಾರಾಯಣ್, ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು. ಬೆಂಗಳೂರಿನ ಡಬಲ್ ರೋಡ್ ಫ್ಲೈಓವರ್ ಮೇಲಿನ ನೈಜ ಸಮಸ್ಯೆಯನ್ನು ಇಟ್ಟುಕೊಂಡು ಅದಕ್ಕೆ ರೋಚಕವಾದ ಚಿತ್ರಕಥೆ ಬರೆದು ಪವನ್ ಕುಮಾರ್ ನಿರ್ದೇಶನ ಮಾಡಿದ್ದರು. ಸಿನಿಮಾ ಬಂದ ಮೇಲೆ ಆ ಫ್ಲೈಓವರ್ ಸಮಸ್ಯೆಯನ್ನು ಸರಿಪಡಿಸಲಾಗಿತ್ತು. 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ ಬರೋಬ್ಬರಿ 25 ಕೋಟಿಗಿಂತಲೂ ಹೆಚ್ಚು ಗಳಿಕೆ ಕಂಡಿತ್ತು.